ಸ್ನೇಹಿತರೆ ನಮಸ್ಕಾರ. ಈ ದೇಶ ಭಾರತಕ್ಕಿಂತ ಸುಮಾರು 184 ಪಟ್ಟು ಚಿಕ್ಕದಾಗಿದೆ. ಈ ದೇಶದಲ್ಲಿ ರಿಮೋಟ್ ಕಂಟ್ರೋಲ್ ರೋಬೋಟ್ ಬಳಸಿ ಒಂಟೆಗಳ ರೇಸನ್ನ ಮಾಡ್ತಾರೆ. ಈ ದೇಶದಲ್ಲಿ ಸ್ತ್ರೀಯರ ಸಂಖ್ಯೆ ಬಹಳ ಕಡಿಮೆ. ಈ ದೇಶ ವಿಶ್ವದಲ್ಲೇ ಅತ್ಯಧಿಕ ಮೌಲ್ಯದ ಕರೆನ್ಸಿಯನ್ನ ಹೊಂದಿದೆ. ಈ ದೇಶ ಒಂದು ತೈಲ ಸಮೃದ್ಧ ದೇಶವಾಗಿದೆ. ಹಾಗಾದರೆ ಇಂತಹ ಅದ್ಭುತವಾದ ದೇಶ ಯಾವುದೆಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಾವು ಮಾತನಾಡುತ್ತಿರುವ ದೇಶ ಬೇರೆ ಯಾವುದೂ ಅಲ್ಲ, ಅದು ಕುವೈತ್. ಇದರ ಅಧಿಕೃತ ಹೆಸರು ಸ್ಟೇಟ್ ಆಫ್ ಕುವೈತ್. ಇದನ್ನ ಅರೇಬಿಕ್ ಭಾಷೆಯಲ್ಲಿ ದೌಲತ್ ಆನ್ ಕುವೈತ್ ಅಂತಲೂ ಕರೆಯಲಾಗುತ್ತೆ. ಇದರ ಅರ್ಥ ನೀರಿನ ಬಳಿ ಇರುವ ಕೋಟೆ ಅಂತ. ಇದರ ರಾಜಧಾನಿ ಕುವೈತ್ ಸಿಟಿ. ಕುವೈತ್ ಕೇವಲ 17,818 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನ ಹೊಂದಿದೆ. ಅಂದರೆ ನಮ್ಮ ಭಾರತ ದೇಶಕ್ಕಿಂತ ಸುಮಾರು 184 ಪಟ್ಟು ಚಿಕ್ಕದಾಗಿದೆ. 16ನೇ ಜೂನ್ 1961ರಂದು ಬ್ರಿಟಿಷರಿಂದ ಈ ದೇಶ ಸ್ವಾತಂತ್ರ್ಯವನ್ನ ಗಳಿಸಿತು. ಕುವೈತ್ ಒಂದು ಸಣ್ಣ ದೇಶ, ಆದರೆ ಅತ್ಯಂತ ಶ್ರೀಮಂತ ದೇಶವಾಗಿದ್ದು ಸುಮಾರು 44 ಲಕ್ಷ ಜನಸಂಖ್ಯೆಯನ್ನ ಹೊಂದಿದೆ. ಈ ದೇಶದಲ್ಲಿ ಸುಮಾರು 2/3 ಜನರು ವಿದೇಶಿಗರೇ ಇದ್ದಾರೆ. ಕುವೈತ್ನ ಕರೆನ್ಸಿ ಕುವೈತಿ ದಿನಾರ್. ಇದು ವಿಶ್ವದ ಅತ್ಯಧಿಕ ಮೌಲ್ಯದ ಕರೆನ್ಸಿ ಆಗಿದೆ. ಒಂದು ಕುವೈತಿ ದಿನಾರ್ ಭಾರತದ 275 ರೂಪಾಯಿಗೆ ಸಮ. ಕುವೈತ್ನ ರಾಷ್ಟ್ರೀಯ ಪಕ್ಷಿ ಹದ್ದು. ನೀವು ಇದನ್ನ ಎಲ್ಲಾ ಕಡೆ ನೋಡಬಹುದು. ಇಲ್ಲಿನ ಕರೆನ್ಸಿಯಲ್ಲೂ ಕೂಡ ಹದ್ದಿನ ಚಿತ್ರ ಕಂಡುಬರುತ್ತೆ. ಇಲ್ಲಿನ ಅಧಿಕೃತ ಧರ್ಮ ಇಸ್ಲಾಂ ಹಾಗೂ ಅಧಿಕೃತ ಭಾಷೆ ಅರೇಬಿಕ್. ಆದ್ದರಿಂದ ಕುವೈತ್ನಲ್ಲಿ ಮದ್ಯ ಮಾರಾಟ ಮತ್ತು ಖರೀದಿಯನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಕುವೈತ್ ಒಂದು ತೈಲ ಸಮೃದ್ಧ ದೇಶವಾಗಿದ್ದು ಇಲ್ಲಿ ಸಿಹಿ ನೀರಿನ ಮೂಲಗಳಿಲ್ಲ. ಆದ ಕಾರಣ ಉಪ್ಪು ನೀರನ್ನೇ ಶುದ್ಧೀಕರಿಸಿ ಬಳಸಲಾಗುತ್ತೆ. ಹಾಗಾಗಿ ಇಲ್ಲಿ ನೀರಿನ ಬೆಲೆ ಪೆಟ್ರೋಲ್ ಬೆಲೆಗಿಂತಲೂ ಜಾಸ್ತಿ. ಕುವೈತ್ನಲ್ಲಿ ವರ್ಷದಲ್ಲಿ ಕೇವಲ 2 ದಿನವಷ್ಟೇ ಮಳೆಯಾಗುತ್ತದೆ. ಇನ್ನು ಕಟ್ಟಡಗಳ ಬಗ್ಗೆ ನೋಡುವುದಾದರೆ ಅಲ್ ಹಮ್ರಾ ಟವರ್. ಇದು ಕುವೈತ್ ನಗರದ ಗಗನಚುಂಬಿ ಕಟ್ಟಡವಾಗಿದ್ದು ವಿಶ್ವದ 36ನೇ ಅತಿ ಎತ್ತರದ ಕಟ್ಟಡವಾಗಿದೆ. ಇದರ ಎತ್ತರ 414 ಮೀಟರ್. ಇದನ್ನು ಕಟ್ಟಲು ಬರೋಬ್ಬರಿ 8 ವರ್ಷಗಳೇ ಬೇಕಾಯಿತು. ಇನ್ನು ಎತ್ತರದಲ್ಲಿ ವಿಶ್ವದಲ್ಲೇ 39ನೇ ಸ್ಥಾನದಲ್ಲಿರುವ ಲಿಬರೇಷನ್ ಟವರ್ ಕೂಡ ಇರೋದು ಕುವೈತ್ನಲ್ಲೇ. ಇದು 378 ಮೀಟರ್ನಷ್ಟು ಎತ್ತರವಿದ್ದು ಕುವೈತ್ನಲ್ಲೇ 2ನೇ ಅತಿ ಎತ್ತರದ ರಚನೆಯಾಗಿದೆ. ದಿ ಪ್ರಿಸ್ಟಿನ್ ಗ್ರ್ಯಾಂಡ್ ಮಾಸ್ಕ್ ಕುವೈತ್ನ ಅತಿ ಹೆಚ್ಚು ಭೇಟಿ ನೀಡುವ ಪ್ರವಾಸಿ ಆಕರ್ಷಣೀಯ ಸ್ಥಳಗಳಲ್ಲಿ ಒಂದಾಗಿದೆ. ಈ ಧಾರ್ಮಿಕ ಸ್ಮಾರಕವು ಕುವೈತ್ನ ಶ್ರೀಮಂತ ಪರಂಪರೆ ಮತ್ತು ಸಂಸ್ಕೃತಿಯ ಒಂದು ನೋಟವನ್ನು ನೀಡುತ್ತದೆ. ಮಸೀದಿಯ ವಾಸ್ತುಶಿಲ್ಪವು ಸಾಂಪ್ರದಾಯಿಕ ಇಸ್ಲಾಮಿಕ್ ಆಗಿದೆ. ಅದರ ಕೇಂದ್ರ ಗುಮ್ಮಟ, ಕಂಬಗಳು ಮತ್ತು ಮೊನಚಾದ ಕಮಾನುಗಳಲ್ಲಿ ಪರ್ಷಿಯನ್ ಶೈಲಿಯ ಸ್ಪರ್ಶವಿದೆ. ಕಲೆ ಮತ್ತು ಜನಪ್ರಿಯ ಸಂಸ್ಕೃತಿಗೆ ಬಂದಾಗ ಕುವೈತ್ ಅನ್ನು ಸಾಮಾನ್ಯವಾಗಿ ಹಾಲಿವುಡ್ ಆಫ್ ದಿ ಗಲ್ಫ್ ಎಂದು ಕರೆಯುತ್ತಾರೆ. ಕುವೈತ್ನಲ್ಲಿ ನೈಸರ್ಗಿಕ ಕಾಡುಗಳಿಲ್ಲ ಹಾಗೂ ಹವಾಮಾನ ವೈಪರೀತ್ಯದಿಂದಾಗಿ ಇಲ್ಲಿ ಕೃಷಿ ಕೂಡ ಮಾಡೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಕುವೈತ್ ಇತರ ದೇಶಗಳಿಂದ ಆಹಾರ ಪದಾರ್ಥವನ್ನು ಖರೀದಿ ಮಾಡುತ್ತೆ. ಇನ್ನು ಈ ದೇಶದಲ್ಲಿ ಯಾವುದೇ ರೈಲ್ವೆ ನೆಟ್ವರ್ಕ್ ಇಲ್ಲ. ಕುವೈತ್ 9 ಮರುಭೂಮಿ ದ್ವೀಪಗಳಿಂದ ಕೂಡಿದ್ದು ಅವುಗಳಲ್ಲಿ ತೈಲ ಸಮೃದ್ಧವಾಗಿದೆ. ವಾಸ್ತವವಾಗಿ ಕುವೈತ್ ವಿಶ್ವದ 5ನೇ ಅತಿದೊಡ್ಡ ತೈಲ ನಿಕ್ಷೇಪಗಳನ್ನು ಹೊಂದಿದೆ. ಪ್ರಪಂಚದ ಅತಿ ದೊಡ್ಡ ಟೈರ್ ಹಂಪ್ ಕುವೈತ್ನಲ್ಲಿ ಇದೆ. ಇದು 7 ದಶಲಕ್ಷಕ್ಕೂ ಹೆಚ್ಚು ಯೂಸ್ಲೆಸ್ ಟೈರ್ಗಳನ್ನು ಹೊಂದಿದೆ. ಇದನ್ನ ಅಂತರಿಕ್ಷದಿಂದಲೂ ಸಹ ನೋಡಬಹುದು.
ಕುವೈತ್ ಒಂದು ಸುಂದರ ಮಹಿಳೆಯರನ್ನು ಹೊಂದಿರುವ ದೇಶ. ಆದರೂ ಇಲ್ಲಿನ ಲಿಂಗಾನುಪಾತ ತುಂಬಾ ಕುಸಿದಿದೆ. ಅಂದರೆ ಇಲ್ಲಿ 2 ಗಂಡು ಮಕ್ಕಳು ಜನಿಸಿದರೆ 1 ಹೆಣ್ಣು ಮಗು ಜನಿಸುತ್ತದೆ. ಅಂದರೆ 2:1 ಲಿಂಗಾನುಪಾತವಿದೆ. ಕುವೈತ್ ಅನೇಕ ವಿಷಯಗಳಲ್ಲಿ ಸಂಪ್ರದಾಯವಾದಿ ರಾಷ್ಟ್ರವಾಗಿದ್ದರೂ ಮಹಿಳೆಯರನ್ನು ಅಧೀನ ಜೀವನಕ್ಕೆ ಒತ್ತಾಯಿಸುವ ಯಾವುದೇ ನಿರ್ಬಂಧಿತ ಕಾನೂನುಗಳಿಲ್ಲ. ಇಲ್ಲಿ ಮದುವೆಯಾಗಲು ಕನಿಷ್ಠ ವಯಸ್ಸು ಹುಡುಗಿಯರಿಗೆ 15 ಮತ್ತು ಹುಡುಗರಿಗೆ 17 ಆಗಿದೆ. ಹಾಗೂ ಇಲ್ಲಿ ಬಹುಪತ್ನಿತ್ವ ಕಾನೂನುಬದ್ಧವಾಗಿದೆ. ಇಲ್ಲಿ ನಡೆಯುವ ಎಲ್ಲ ವಿವಾಹಗಳಲ್ಲಿ 8% ಬಹುಪತ್ನಿತ್ವವನ್ನು ಹೊಂದಿದ್ದಾರೆ. ಸ್ನೇಹಿತರೆ, ಮುಂದೆ ನೀವೇನಾದರೂ ಅರಬ್ ದೇಶಕ್ಕೆ ಭೇಟಿ ನೀಡಲು ಪ್ಲಾನ್ ಮಾಡಿದ್ರೆ ಕುವೈತ್ ಒಂದು ಉತ್ತಮವಾದ ಆಯ್ಕೆಯಾಗಿದೆ. ಏಕೆಂದರೆ ಇಲ್ಲಿನ ಕ್ರೈಮ್ ರೇಟ್ ಕೂಡ ಬಹಳ ಕಡಿಮೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋದಿಂದ ನಿಮಗೆ ಸ್ವಲ್ಪವಾದರೂ ನಾಲೆಡ್ಜ್ ಸಿಕ್ಕಿದೆ ಅನ್ನೋದಾದ್ರೆ ಈ ಕೂಡಲೇ ನಮ್ಮ ವಿಚಾರ ವೀರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. See you in next video.